ಇಲ್ಲಿ ಗೆಲ್ಲಿ ಯಾವುದು ಜೇನು ಹುಳ ಯಾವುದು ಗೊತ್ತಾಗ್ತಿಲ್ಲ. ಗೆಲ್ಲೆ ಫುಲ್ ಉಂಟು. ಇದು ಈಗೆಲ್ಲ ಒಟ್ಟರತ್ತು ಕೊಯ್ಯೋದು ಮತ್ತೆ ಅದು. ಎಲ್ಲಿ ಬಂದಿ ನೀನು? ನಿಮಗೆ ನಾನು ಒಬ್ಬರನ್ನ ತೋರಿಸ್ತಿದ್ದೇನೆ. ಈಗ ಏನಾದ್ರು ಈಗ ಆಯಿತು ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಡೇ ಇನ್ ಮೈ ಲೈಫ್ ಬ್ಲಾಗ್ ಮಾಡುವ ಅಂತ ಇದ್ದೀನಿ. ಈ ದಿನ ಏನೇನು ಮಾಡ್ತೀನಿ ಅಂತೆಲ್ಲ ಈ ಬ್ಲಾಗಲ್ಲಿ ಹಾಕಿರ್ತೀನಿ. ಸೊ ಈ ವಿಡಿಯೋ ನೀವು ಕೊನೆ ತನಕ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್. ಸೊ ಇವಾಗ 10:10 ನಮ್ಮದು ಚಹಾ ಕುಡ್ದು ಮತ್ತು ಬಟ್ಟೆ ಒಗ್ದು ಆ ಕೆಲಸ ಎಲ್ಲ ಆಯಿತು. ಇನ್ನು ನಮ್ಮ ಮನೆ ಎದುರು ಒಂದು ದೊಡ್ಡ ಜೇನುಗೂಡ ಉಂಟು, ಅದು ನನಗೆ ತೋರಿಸುವಾಗ್ತಾ ಇದ್ದೀನಿ. ಸೊ ಬನ್ನಿ. ಇದು ನಮ್ಮ ಮನೆ ಎದುರು ಇರೋದು. ನಮ್ಮ ಮನೆ ಹಸಿರು ಮರ ಉಂಟು ಒಂದು, ಅದರಲ್ಲಿ ಇರೋದು. ಅದು ನಿನ್ನೆ ಮಾವನವರು ಕ್ಲೀನ್ ಮಾಡುವಾಗ ಅವರಿಗೆ ಕಂಡದ್ದು. ಇದು ನಮ್ಮ ಬಾವಿ. ಎಲ್ಲೆಲ್ಲ ನಿನ್ನೆ ಮಾವ ಅವರೆಲ್ಲ ಕ್ಲೀನ್ ಮಾಡಿದ್ರು, ಮಾವ ದೊಡ್ಡಮ್ಮ. ಇದು ನಮ್ಮ ಬಾವಿ ನೋಡಿ, ಮೀನುಂಟು. ಒಂದಲ್ಲ ಸುಮಾರು ಉಂಟು. ಇಲ್ಲೆಲ್ಲ ಫುಲ್ಲು ಕಾಡಿತ್ತು, ಅದೆಲ್ಲ ಕ್ಲೀನ್ ಮಾಡಿದ್ದು. ಇದು ಗಿಡ ನಡಲಿಕ್ಕೆ ಇರೋದು ಹಬ್ಬಲಿಗೆ. ಅಲ್ಲಿ ನೋಡಿ ಮರ, ಇದು ಕಲ್ಲು ಬಾಳೆ ಉಂಟು, ಹೊರಗೆ ನಟ್ಟಿದ್ದು. ಇಲ್ಲಿ ಹಲಸಿನ ಮರ. ಇಲ್ಲಿದೆ ನೋಡಿ. ಕಾಂತದ ಇಲ್ಲಿದೆ, ಆಡ್ತಾ ಉಂಟು. ಇಲ್ಲಿ ಗೆಲ್ಲಿ ಯಾವುದು ಜೇನು ಹುಳ ಯಾವುದು ಗೊತ್ತಾಗ್ತಿಲ್ಲ. ಗೆಲ್ಲೆ ಫುಲ್ ಉಂಟು. ಹಾರ್ತಾ ಉಂಟು. ಮಾಡಿದ್ದೇವೆ. 2 ಉಂಟು, ಅದೊಂದು ಹಣ್ಣು, ಬಾಕಿ ಒಂದು ಕಾಯಿ ಇರೋದು. ಇದು ಅರಿಶಿನ ಎಲೆ. ಇದು ಶೆಡ್, ನಮ್ಮದು ಮೋಟ್ರ್ ಶೆಡ್. ಅಲ್ಲಿ ನುಗ್ಗೆ ಮರ ಇದೆ. ಇದು ತೋತಾಪುರಿ ಮಾವಿನ ಮರ. ಅದು ಕಾಣ್ತಿರೋದು ಗದ್ದೆ. ಪಪ್ಪಾಯಿ ನೋಡಿ ಬನ್ನಿ. ನೀರು ಫುಲ್ ಆಗಿದೆ, ಇನ್ನೆಲ್ಲ ಮಳೆ ಇತ್ತಲ್ಲ ನಂಬೇಕು. ಎಲ್ಲೋಗಿದೆ ಚುಕ್ಕರು? ಇಲ್ಲಿ ನೋಡು, ವಾಪಸ್ ಮನೆಗೆ ಹೋಗ್ತಾ ಇದ್ದೇನೆ. ಇಲ್ಲಿ ನೋಡಿ, ಇದು ಪಾರಿಜಾತ ಗಿಡ. ಇದು ಎಲೆ. ಇಲ್ಲೆಲ್ಲ ಕೆಳಗೆ ಬಿದ್ದಿದೆ ಅದು. ಇದು ನಮ್ಮ ಪುಚ್ಚೆ. ಮಧ್ಯಾಹ್ನಕ್ಕೆ ಚಟ್ಟೆ ಸೊಪ್ಪು ಪಲ್ಯ ಮಾಡುವಂಥದ್ದಕ್ಕೆ ಚಟ್ಟೆ ಸೊಪ್ಪು ಕೊಯ್ಲಿಕ್ಕೆ ಹೋಗ್ತಿದ್ದಾನೆ. ಇಲ್ಲಿ ಮನೆ ಹಿಂದೆ ಇದೆ. ಬನ್ನಿ, ಪಾರ್ಟ್ನರ್ ಇದ್ದಾರೆ. ಬಾ ಹೋಗುವ, ಬಾ ಬಾ. ಇಲ್ಲೇ ಹಿಂದೆ ಇದೆ. ಇದು ನಮ್ಮ ಹಟ್ಟಿ. ದನಗಳು ಇಲ್ಲೇ ಇದ್ದಾವೆ, ಹೊರಗೆ ಕಟ್ಟಲಿಲ್ಲ. ಇವತ್ತು ಫುಲ್ ಮಳೆ ಅಲ್ಲ, ಹಾಗೆ ಕಟ್ಟಲಿಲ್ಲ. ಇದು ಬಸ್ಲೆ. ಇಲ್ಲಿ ಫುಲ್ ಕಾಡಾಗಿದೆ. ಇದು ತುಳಸಿ. ಈಗ ಮಳೆ ಅಲ್ಲ, ಈಗ ಫುಲ್ ಕಾಡಾಗಿದೆ ನೋಡಿ. ಇದು ಚಟ್ಟೆ ಸೊಪ್ಪು, ಈ ಥರ ಇರುತ್ತೆ ಚಟ್ಟೆ ಸೊಪ್ಪು. ಹೆಚ್ಚಿನವರಿಗೆ ಗೊತ್ತಿರುತ್ತೆ ಇದು.
ಇದು ಈಗೆಲ್ಲ ಒಟ್ಟರದ್ದು ಕೊಯ್ಯೋದು, ಮತ್ತು ಅದು ಕೊಯ್ದು ಹಾಕುವಾಗ ಕ್ಲೀನ್ ಮಾಡಿ ಇದರಲ್ಲಿ ಬಲೆ ಎಲ್ಲ ಇದ್ದರೆ ಉಜ್ಜು ತೆಗಿಬೇಕು. ನಾನು ಸ್ವಲ್ಪ ಕೊಯ್ತೇನೆ. ಇದು ಒಳ್ಳೆ ಪರಿಮಳ ಉಂಟು ಎಲೆ, ಪಲ್ಯಕ್ಕೆಲ್ಲ ಹಾಕಿದ್ರೆ ಒಳ್ಳೆ ಆಗ್ತದೆ. ಅಂದರೆ ಈ ಚಟ್ಟೆ ಸೊಪ್ಪೆ, ಇದು ಅಕ್ಕಿ ಹುರಿದು ಮತ್ತು ಹಲಸಿನ ಬೀಜ ಎಲ್ಲ ಹಾಕಿ ಮಾಡ್ತಾರೆ ಗಳಿಗೆ. ಸೊ ನಾನೆಲ್ಲ ಕೊಯ್ದಾದ್ಮೇಲೆ ನನ್ನೊಟ್ಟಿಗೆ ಯಾರು ಬಂದೆ ನಾನು, ಎಲ್ಲಿ ಬಂದಿ ನೀನು? ಮೀನು ಕೊಯ್ದಲ್ಲ ಒಯ್. ಒಳ್ಳೆ ಪೋಸ್. ಎಲ್ಲಿಗೆ ಬಂದ ನೀನು? ಕೊಯ್ದಾಯ್ತು. ಅಷ್ಟಾಗೋ ಮಳೆ ಬಂತು. ಅಮ್ಮ ಬಂದಿದ್ದಾರೆ ಒಟ್ಟಿಗೆ. ಇದೆಂತ ಇದು? ಕೃಷ್ಣ ತುಳಸಿ ಅಲ್ಲ ಅಮ್ಮ? ನಾವಲ್ಲಿ ಕೊಯ್ದದು ಇದ್ರ ಹತ್ರ. ಇಲ್ಲೆಲ್ಲ ಗಿಡ ಹಾಕಿದೆ. ಜೋರು ಗಾಳಿ ಮಳೆ, ಬೆಳಗ್ಗೆಯಿಂದಲೇ ಹೀಗೆ ಮಳೆ ಉಂಟು. ಅಲ್ಲಿ ಅದು ಅಲ್ಲಿ ಕಾಣ್ತದಲ್ಲ, ಅದು ಗೂಡು, ಚಿಕ್ಕ ಗೂಡು. ಚಿಪ್ಪುಗಳ ಎದುರು ಮಳೆಗೆಲ್ಲ ಕಟ್ಟಿದೆ. ನೋಡಿ, ನನ್ನೊಟ್ಟಿಗೆ ಬಂದು ಮಳೆಗೆ ಚಂಡಿ ಆಗಿದೆ. ಸ್ಯಾರಲ್ಲಿ ಗೊತ್ತಿದೆ. ಅದು ಹೊಗೆ ಸೊಪ್ಪು ಆಯ್ತಾ. ಹೊಗೆ ಸೊಪ್ಪ ನಾನು ಮೊದಲಿನ ವಿಡಿಯೋ ಇದೆ, ಹೊಗೆ ಸೊಪ್ಪು ಹೇಗೆಲ್ಲ ಮಾಡಿದ್ದು ಅಂತ. ಅದು ನೋಡದವರು ಹೋಗಿ ನೋಡಿ. ಇದು ಹೊಗೆ ಸೊಪ್ಪು ಕಟ್ಟೆ ಇಟ್ಟದ್ದು. ಆಮೇಲೆ ಇದೆಲ್ಲ ಈಟ್ ನೋಡಿ, ಈ ಕೃಷಿ ಭವನ ಇತ್ತೀಚೆಗೆ ತಂದದ್ದು. ಗದ್ದೆ ನೀರು ನೋಡಿ ಫುಲ್ಲಾಗಿದೆ. ಈ ಒಳ್ಳೆ ಮಳೆ, ಬೆಳಗಿಂದ ಹೀಗೆ ಇದೆ ಮಳೆ. ನಂದು ಎಲೆ ಕೊಯ್ದಾಗಲಿಲ್ಲ, ಇನ್ನೂ ಸ್ವಲ್ಪ ಬೇಕಂತೆ. ಇಷ್ಟು ಕೊಯ್ದಿದ್ದೇನೆ. ಇಷ್ಟು ಸಹ ಜೋರು ಮಳೆ. ಇನ್ನೇ 2 ದಿನ ಆಯ್ತು ಈಗ ಜೋರು ಮಳೆ. ಹೀಗೆ ನಾನು ಒಬ್ಬರನ್ನ ತೋರಿಸ್ತಿದ್ದೇನೆ. ಈ ಜನದ್ದು ಮರಿ ಅದು ಅಡಿಕೆ ಕೋಣೆಯಲ್ಲೇ ಇರೋದು ಬೆಳೀಲಿ. ಚುಕ್ಕುರ ಓನ್ ಮಾಡೋದು ನೀನು ಬೆಳೀಲಿ. ಚುಕ್ಕುರು ಅದು ಮರಿ ಇಟ್ಟದು 3 ಇಟ್ಟಿತ್ತು. ಅಂದರೆ 3 ಇಟ್ಟಿತ್ತು. 3ರಲ್ಲಿ ಈಗ 1 ಬಾಕಿ ಉಂಟು. ಇದು ನಮ್ಮ ಚುಕ್ಕುರ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಬಾ ಚುಕ್ಕುರು, ಚುಕ್ಕುರ, ಬಾ, ಓಡಿ ಬಾ. ನಮ್ಮ ಪುಚ್ಚೆಗಳಿಗೆ ನಾವು ಹೆಸರಿಡುವುದಿಲ್ಲ. ಚುಕ್ಕುರು ಚಕ್ಕರು ಅಂತ ಕರೀತೀವಿ ಅಲ್ಲ ಚುಕ್ಕುರ. ತಾಮ್ರ
ಅದ್ರ ಕಣ್ಣು ನೋಡಿ ಅಂತೆ. ಅಮ್ಮನು ಮಗಳು ಅಲ್ಲಲ್ಲ. ಏನು ಪ್ರೀತಿ, ಏನು ಪ್ರೀತಿ. ಅದಕ್ಕೆ ಲೈಟ್ ಕಾಣ್ತದೆ ಕಣ್ಣು. ಬಿಡಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಎದುರು. ಇಷ್ಟೇ ಸಿಕ್ಕಿದ್ದು ನೋಡಿ. ಕೊಯ್ದಾಯ್ತು, ಇವಾಗ ಇಷ್ಟ ಆಗಿದೆ. ದಂಟು ಹಾಕ್ಲಿಲ್ಲ, ದಂಟು ಹಾಕಿದ್ದು ಅಂದರೆ ಇದೆಲ್ಲ ಕರ್ಗೆ ಆಮೇಲೆ ಅದೇ ಬಾಯಿಗೆ ಸಿಕ್ಕುತ್ತೆ. ಎಷ್ಟು ತುಂಬ ಸಣ್ಣಕ್ಕೆ ಕೊಯ್ಲಿಲ್ಲ, ಸಾಧಾರಣ. ಈ ಸೊಪ್ಪಿಗೆ ನೀರು ಹಾಕಿರ್ಬೇಕು, ನೀರಲ್ಲಿ ಸ್ವಲ್ಪ ನೆಲ್ಲಿಬೇಕು, ಹುಳ ಎಲ್ಲ ಇದ್ದರೆ ಹೋಗಲಿಕ್ಕೆ. ಇನ್ನು ಇದು ಹಲಸಿನ ಬೀಜವನ್ನು ಕೊಯ್ದಾಕುವ. ನೀರುಂಟು ಒಳ್ಳೆಯದು ಕೊಯ್ದಾಕು. ಸ್ವಲ್ಪ ಮೇಲೆ ಇದರಲ್ಲಿ ಅರ್ಧ ಗ್ಲಾಸ್ ಅಕ್ಕಿ ಹಾಕಬೇಕು. ಕುಚ್ಚಲಕ್ಕಿ ಅಲ್ಲ, ಅಮ್ಮ ಹುರಿತಾ ಇದ್ದಾರೆ. ಕೆಂಪು ಬರೋ ತನಕ ಹುರಿಬೇಕು. ಅದು ಇಷ್ಟು ಕೆಂಪಾಗಬೇಕು, ಒಳ್ಳೆ ಕರ್ಕುರು. ಇಷ್ಟ ಐಟಮ್ ಮಸಾಲೆಗೆ. ಇದು 2 ಮೆಣಸು, 2 ಥರ ಮೆಣಸು ಉಂಟು. ಗುಂಟೆ ಮೆಣಸು ಮತ್ತು ಇದು ಊರು ಮೆಣಸು, ಮತ್ತು ಸ್ವಲ್ಪ ಜೀರಿಗೆ, ಮತ್ತು ಕೊತ್ತಂಬರಿ, ಆಮೇಲೆ ಒಂದು ನೀರುಳ್ಳಿ, ಒಂದು ಬೆಳ್ಳುಳ್ಳಿ, ಮತ್ತು ಹುಳಿ ನೀರು ಹಾಕೋದು. ಹುಳಿ ಇಡಿ ಹಾಕಿದರೆ ಅದು ಮಿಕ್ಸಿಲಿ ಸಣ್ಣ ಆಗೋದಿಲ್ಲ, ಹಾಗೆ. ಇಷ್ಟ ಐಟಮ್. ಇಷ್ಟು ಕೊಯ್ದಾಗಿದೆ ಹಲಸಿನ ಬೀಜ. ಇದು ನಮ್ಮ ಗಡ್ಡೆ ಅಕ್ಕಿ. ಅಂಗಡಿ ಅಕ್ಕಿ ಹಾಕ್ತಾ ಗಡ್ಡೆ ಅಕ್ಕಿ ಸಹ ಹಾಕ್ತೇವೆ. ಇದು ಅಕ್ಕಿ ಹಿಟ್ಟು ಮತ್ತು ಮೆಣಸು ನೋಡಿ 2 ಮಿಕ್ಸ್ ಮಾಡಬೇಕು. ಒಲೆಯಲ್ಲಿ ಬೇಯಲಿಕ್ಕೆ ಇಟ್ಟದು. ಈಗ ಸೊಪ್ಪು ಬೆಂದಿದೆ, ಇನ್ನು ಹಲಸಿನ ಬೀಜ ಹಾಕ್ತೀನಿ. ಗಾಳಿ
ಸೊಪ್ಪು ಮತ್ತು ಹಲಸಿನ ಬೀಜ ಬೆಂದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದಾದಮೇಲೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲ ಉಂಟಲ್ಲ ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸರಿ ಮಿಕ್ಸ್ ಮಾಡ್ತಾ ಒಲೆಯಲ್ಲಿ ಹಾಗೆ ಇಡಬೇಕು. ನೀರು ಹಾಕಬಾರ್ದು, ನೀರಿಲ್ಲದೆ ಹಾಗೆ ತರಿ ಇರಬೇಕು. ಈಗ ಆಯಿತು, ರೆಡಿ. ಇನ್ನು ಒಳಗೆ ತಗೊಂಡೋಗಿ ಇಡು. ಇವಾಗ ಚಿಕ್ಕ ಅನ್ನ ಹಾಕ್ತಿದ್ದೇನೆ. ಗಂಟೆ 1 ಆಗಿದೆ, ಅದಕ್ಕೆ ಕರೆಕ್ಟ್ 1 ಗಂಟೆಗೆ ಅನ್ನ ಹಾಕೋದು. ಇದು ನಿನ್ನೆ ಮಾಡಿಟ್ಟ ಒಣಗಿ ಮೀನು ತಲೆ ಉಂಟು, ಅದನ್ನು ಕೆಂಡದಲ್ಲಿ ಸುಟ್ಟಿದ್ದು ಅದು ಚೂರು ಹಾಕು. ಇದು ತೆಂಗಿನಕಾಯಿ ಚಿಪ್ಪ ಆಯಿತಾ, ಹಾಗಿದ್ದು ಕಾಯಿಲೆಗೆ ಉಂಟದ್ರ ಇಷ್ಟು ಸಾಕು. ಇದು ಬಾಕಿ ರಾತ್ರಿ. ಇನ್ನು ಇದನ್ನ ಚೆಂದ ಮಿಕ್ಸ್ ಮಾಡಬೇಕು. ತಿನ್ನು ಒಣಗಿ ಮೀನು ಪರಿಮಳ. ತಿನ್ನು. ಹತ್ತು. ಅದಕ್ಕೆ ಇಷ್ಟು ಕಡಿಮೆ ಅಂದರೆ ಆಗಲೇ ಸ್ವಲ್ಪ ಹಾಕಿದ್ದೆ, ಹಾಗೆ ಈಗ ಸ್ವಲ್ಪ ಹಾಕೋದು. ಇದು ಚಿಕ್ಕದು ಗೂಡು. ಇದು ನಮ್ಮ ಚಿಕ್ಕು. ಇದು ಮಳೆಗೆ ಕಟ್ಟಿದ್ದು, ಹೀಗೆ ಮಳೆಗೆ ನೀರು ಹಟ್ಟುತ್ತದಲ್ಲ. ಚಿಕ್ಕು ಇಲ್ಲಿ ಇಲ್ಲಿ. ಇಲ್ಲಿ ಇಲ್ಲಿ ಇಲ್ಲಿಯಾ? ನಮ್ಮಲ್ಲಿ 2 ಗೂಡು ಉಂಟು. 2 ಗೂಡಲ್ಲಿ ಇದೊಂದೇ ಇರೋದು. ಮೊದಲಿನ ನಾಯಿ ಸತ್ತೋಗಿದೆ. ಎರಡು ಗೂಡು ಚಿಕ್ಕುಗೆ ಅಲ್ಲ ಚಿಕ್ಕು. ಬಿಡ್ತೇನೆ ನಿಲ್ಲು. A few moments later. ಬಂದಿದ್ದಷ್ಟೇ, ಚಿಕ್ಕುನ ಹಾಕಿದ್ದೇನೆ, ಕೂಡಲಿದ್ದಾನೆ ನೋಡಿ. ಚಿಕ್ಕುನ ಬಿಡುವಾಗ ಅಲ್ಲಿ ಹಿಂದೆ ಕೋಳಿ ನೋಡಬೇಕು, ಆಮೇಲೆ ಬೆಕ್ಕು ಸಹ ನೋಡಬೇಕು. 2 ಬೆಕ್ಕುನ ಒಳಗೆ ಹಾಕೋದು ನಾನು, ಇಲ್ಲಾದರೆ ಅದು ಓಡಿಸ್ತದೆ ಗಳಿಲಿ. ಇನ್ನೂ ಹೊರಗೆ ಹೊಟ್ಟದು ಇಬ್ಬರು ಇದ್ದಾರೆ. ಇಳಿ. ಚಿಕ್ಕು ಹೋಯ್ತಾಗ ಗುಡಿಗೆ ಹಾಕಿ ಆಯ್ತು. ಗಂಜಿ ಮತ್ತು ಇದು ಚಟ್ಟೆ ಸೊಪ್ಪು ಪಲ್ಯ.